ಬೆಳ್ಳಂಬೆಳಗ್ಗೆ ಸದ್ದು ಮಾಡಿದ ಪೊಲೀಸ್ ಪಿಸ್ತೂಲ್. ರೌಡಿ ಶೀಟರ್ ಮೇಲೆ ಸಿನಿಮೆಯ ರೀತಿಯಲ್ಲಿ ಅಟ್ಯಾಕ್ ಮಾಡಿದ ಪ್ರಕರಣವೊಂದು ನಡೆದಿದೆ. ಲೋಕೇಶ್ ಎಂಬ ಆರೋಪಿಯ ಕಾಲಿಗೆ ಗುಂಡು ತಗುಲಿದೆ. ಬೆಳಗ್ಗೆ 6:20 ಸಮಯದಲ್ಲಿ ನಡೆದಿರುವ ಘಟನೆ ಇದಾಗಿದೆ. ಜಗನಿ ಮಾದಪಟ್ಟಿನ ಬಳಿ 1 ತಿಂಗಳ ಹಿಂದೆ ನಡೆದಿದ್ದ ಅಟ್ಯಾಕ್. ರೌಡಿ ಶೀಟರ್ ಮನೋಜ್ ಮೇಲೆ ನಡೆದಿದ್ದ ಹತ್ಯಾ ಯತ್ನ. ನೂತನವಾಗಿ ನಿರ್ಮಾಣ ಆಗ್ತಿರೋ ರಿಂಗ್ ರಸ್ತೆಯಲ್ಲಿ ಆರೋಪಿ ಕಾಲಿಗೆ ಗುಂಡು ತಗುಲಿದೆ. ಜಿಗಣಿ ಇನ್ಸ್ಪೆಕ್ಟರ್ ಮಂಜುನಾಥ್, ಬನ್ನೇರುಘಟ್ಟ ಸಬ್ ಇನ್ಸ್ಪೆಕ್ಟರ್ ಸಿದ್ದನಗೌಡ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಪೊಲೀಸ್ ಕಾನ್ಸ್ಟೇಬಲ್ ಚನ್ನಬಸಪ್ಪಗೆ ಚಾಕುವಿನಿಂದ ಅಟ್ಯಾಕ್ ಮಾಡಿದ ಆರೋಪಿ. ಆತ್ಮ ರಕ್ಷಣೆಗಾಗಿ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿದ ಇನ್ಸ್ಪೆಕ್ಟರ್. ಚನ್ನಬಸಪ್ಪಗೆ ಕೈಗೆ ಗಂಭೀರ ಗಾಯ, ರಕ್ತಸ್ರಾವ ಕೂಡ ಆಗಿದೆ. ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇರುವಂತಹ ಪೊಲೀಸರು ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ನಾಗೇಶ್ ಕುಮಾರ್ ಭೇಟಿಯನ್ನ ನೀಡಿ ಮಾಹಿತಿಯನ್ನ ನೀಡಿದ್ರು. ಒಂದು 307 ಕೇಸಲ್ಲಿ ಆರೋಪಿಯಾಗಿದ್ದ ಲೋಕೇಶ್ ಎಂಬಾತ ಇಲ್ಲಿದ್ದಾನೆ ಅಂತ ಹೇಳಿ ಖಚಿತ ಮಾಹಿತಿ ಸಿಕ್ಕ ಮೇರೆಗೆ ನಮ್ಮ ಸಿಬ್ಬಂದಿಯವರು, ಅಧಿಕಾರಿಗಳು ಅವ್ರನ್ನ ಸೆಕ್ಯೂರ್ ಮಾಡಕ್ಕೆ ಹೋದಾಗ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೆ ಅಸಾಲ್ಟ್ ಮಾಡ್ತಾರೆ. ಆ ತಕ್ಷಣ ನಮ್ಮವರು ಅವ್ರನ್ನ ವಶಕ್ಕೆ ಪಡೆಯೋಕ್ಕೋಸ್ಕರ ಅವ್ರ ಮೊಣಕಾಲಿಗೆ ಗುಂಡು ಹಾರಿಸಿ ಅವ್ರನ್ನ ಹಿಡಿದು ಈಗ ಮುಂದಿನ ಕಾನೂನು ಕ್ರಮಕ್ಕೆ ಒಳಪಡಿಸ್ತಾ ಇದ್ದೀವಿ. ಸರ್, ಎಷ್ಟು ಪ್ರಕರಣ ಇದೆ? ಇವ್ರ ಮೇಲೆ ಒಂದು 302, 307 ಆ ಥರ ಒಂದು 4-5 ಪ್ರಕರಣ ಇದೆ. ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ 4-5 ಪ್ರಕರಣಗಳು ಈಗ ಹಾಲಿ ಚಾಲ್ತಿದೆ. ಕೆಲವರಲ್ಲಿ MBW ಆಗಿದೆ, ಇನ್ನು ಕೆಲವು ಅಲ್ಲೇ ಅರೆಸ್ಟ್ ಆಗಬೇಕಾಗಿತ್ತು, ಸಿಕ್ಕಿರಲಿಲ್ಲ. ನವೆಂಬರ್ 18ರಲ್ಲಿ ಏನು ಅಟ್ಯಾಕ್ ಆಗಿದೆ, ಮನು ಅಲಿಯಾಸ್ ಜಾತಿ ಇದ್ದವರು. ಆ ಅಟ್ಯಾಕಲ್ಲಿ ಈತ ಪಾತ್ರ ಇದೆ. ಈತ ಕೂಡ ಮುಖ್ಯವಾದ ಪಾತ್ರಧಾರಿ. ಇವತ್ತು ಕೂಡ ಪೊಲೀಸ್ನವರು ಅರೆಸ್ಟ್ ಮಾಡೋಕ್ಕೆ, ಅವ್ನು ಸೆಕ್ಯೂರ್ ಮಾಡಕ್ಕೆ ಬಂದಾಗ ಅಸಾಲ್ಟ್ ಮಾಡ್ತಾರೆ ಪೊಲೀಸ್ನವ್ರ ಮೇಲೆ. ಅವ್ರನ್ನ ಈ ಪೊಲೀಸ್ನವ್ರ ಮೇಲಿನ ಹೆಚ್ಚಿನ ಪ್ರಾಣಾಪಾಯ ಉಂಟಾಗ ತಡೆದು ಅವ್ರನ್ನ ಸೆಕ್ಯೂರ್ ಮಾಡೋಕ್ಕೋಸ್ಕರ ಅವ್ರನ್ನ ಗುಂಡು ಹಾಕಿ ಸೆಕ್ಯೂರ್ ಮಾಡಿ. ಈ ಪ್ರಕರಣದಲ್ಲಿ ಇನ್ನಿತರ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಸರ್? ಇನ್ನೂ ಆಗಬೇಕಾಗಿದೆ. ಅದಕ್ಕೆಲ್ಲ 3 ಟೀಮ್ಗಳು ವ್ಯವಸ್ಥೆ ಮಾಡಿ ಎಲ್ಲರನ್ನ ಸೆಕ್ಯೂರ್ ಮಾಡೇ ಮಾಡ್ತೀವಿ. ಎಲ್ಲ ಆರೋಪಿಗಳನ್ನೂ ಕಾನೂನು ಅಡಿಯಲ್ಲಿ ಕಾನೂನು ಪರಿಧಿಗೆ